ನಮಸ್ತೆ ಎಲ್ಲರಿಗೂ. ಇವತ್ತು ಒಂದು ವಿಷಯ ಹೇಳ್ತೀನಿ. ಇದು ನನಗೆ ಮಾತ್ರ ಈಗ ಅಥವಾ ನಿಮಗೂ ಹೀಗೆ ಅನಿಸುತ್ತಾ ಅಂಥೇಳಿ. ಇದೆಲ್ಲ ಇದೆಯಲ್ಲ, ಈ ವರ್ಷ ನನ್ನಲ್ಲಿ ಏನಾಗಿದೆ, ರೋಗ ಬಂದು ವೀನ್ ಫೇಲ್ ಆಗಿ ಮತ್ತು ಮಳೆಗಾಲದಲ್ಲಿ ಹಾರೋಗಿ ಈ ವರ್ಷ ರೋಗದಲ್ಲೇ ಇರೋಬರೋ ಎಲ್ಲ ಟೈಪ್ ರೋಗ ಬಂತ ಅಂತ. ಒಂದು ಫಸ್ಟ್ ತೈಸಾಕ್ ಬ್ರೂಡ್ ಬಂತು, ಅದಾದಮೇಲೆ ಬಾಲ್ಡ್ ಬ್ರೂಡಿಂದ ಒಂದಿಷ್ಟು ಬಂತು, ಆಮೇಲೆ ಪ್ಲೇನ್ ಬ್ರೂಡ್ ಬಂತು, ಆಮೇಲೆ ಕಾಲ್ ಆಫ್ ಡಿಸೀಸ್ ಬಂತು. ಇದು 4 ಈ ವರ್ಷ ಬಂದಿದೆ. ಇದಕ್ಕಾದ್ರಿಂದ ನನ್ನ ಟೋಟಲ್ಲು ಈ ವರ್ಷ 285 ಕಾಲನಿ ಲಾಸ್ ಆಗಿದೆ. ಅಂದರೆ ಮಳೆಗಾಲ ಶುರುವಿನಲ್ಲೇ ಒಂದು 50 ಕಾಲನಿ ಹಾರೋಗಿದೆ. ಅದಾದಮೇಲೆ ಒಂದು 35 ಕಾಲನಿ ಹಾರಿದೆ. ಮತ್ತು ಡಿಸ್ಟರ್ಬೆನ್ಸ್ ಆಯಿತು ಏನೋ ಅಂತ ಗೊತ್ತಿಲ್ಲ. ಅಂದರೆ ಡಿವೈಡ್ ಮಾಡಿ ಇಟ್ಟಿದ್ದು 100 200 ಅವಾಗ ಅಂತ ಹೋಗಿದೆ. ಇರುವೆ ಕಾಟಕ್ಕೆ 1-2 ಹೋಗಿದೆ, ದನ ಬೀಳಿಸಿ 1-2 ಹೋಗಿದೆ. ಇದು ಎಲ್ಲ ಟೋಟಲ್ ಲೆಕ್ಕದಾಕಾಗ ಅಷ್ಟು. ಅದಾದಮೇಲೆ ನಾನು 70 ಕಾಲನಿ ಕೊಟ್ಟಿದ್ದೀನಿ. ಅದ್ರ ಮೇಲೆ ನನ್ನ ಹತ್ರ ಇರೋದು ಬರೀ ಈಗ ಇನ್ನೊಂದು 100 ಕಾಲನಿ ಇದೆ. ಬಟ್ ಅದರಲ್ಲಿ ಒಂದೊಂದು ಸೈಟಲ್ಲಿ ಒಂದೊಂದು ಥರ ರೋಗ ಅಂದ್ಕೊಂಡು ಎಲ್ಲ ಇದ್ದು 31 ಬಾಕ್ಸು ತುಪ್ಪಕ್ಕಿದೆ. ಅದಕ್ಕೆ ನಾನೇನು ಮಾಡಿದೆ, ನನ್ನ ಫ್ರೆಂಡ್ ಹತ್ರ ಕೇರಳ ಟೈಪ್ ಬಾಕ್ಸ್ ಇದೆ, ವಿತ್ ಸೂಪರ್ ತಗೊಂಡೆ. ಇದು ಆದರೆ ಈ ಬಾಕ್ಸ್ ಎಲ್ಲ ಏನು ಚೆನ್ನಾಗಿರಲ್ಲ ತುಪ್ಪಕ್ಕೆ ಅಂತ, ವಿತ್ ಸೂಪರಲ್ಲಿರೋದು. ಇದು ಮೊನ್ನೆ ಬೆಳಗಿನ ಜಾವ ಬಂತು, ಇಟ್ಕೊಂಡು ಒಂದು ಜಾಗದಲ್ಲಿ ಇಳಿಸಿ ಅದನ್ನು ಮತ್ತೆ ಇನ್ನೊಂದು ಜಾಗಕ್ಕೆ ತಗೊಂಡು ಇಡಬೇಕಿದ್ರು. ಮೊನ್ನೆ ರಾತ್ರಿ ಇಟ್ಟೆ. ಬೆಳಗಿನ ಜಾವ ಬಂತು, ಆವತ್ತಿನ ದಿನ ರಾತ್ರಿ ಮತ್ತೆ ತಗೊಂಡಿಟ್ಟೆ. ಅವಾಗ ಏನಾಯ್ತು, ಇದು 100ಕ್ಕಿಂತ ಜಾಸ್ತಿ ಬಾಕ್ಸ್ ಇದೆ. ನಾನು ಒಬ್ಬನೇ ಇರೋದು. ಆಮೇಲೆ ಗಾಡಿಗಳಿದ್ದೆ, ಅವನೊಬ್ಬ ಡ್ರೈವರ್. ಅವನಿಗೆ ಅದೇನೋ ಮತ್ತು ಇದ್ರ ಬಗ್ಗೆ ಭಯ. ಅವನಿದ್ರೆ ಅದು ಹತ್ರನೂ ಬರೋಲ್ಲ. ಈ ಥರ ಜೇರ್ಬಿಟ್ಟು ಸದ್ಯಕ್ಕೆ ಈ ನೆಲದಲ್ಲೇ ಇದೆ. ಈಗ ಸ್ಟ್ಯಾಂಡನ್ನು ಹೋಗಿಬೇಕು. 3 ದಿನ ಆಯಿತು, ಸರಿಯಾಗಿ ನಿದ್ರೆ ಇಲ್ಲ. ಏನಾಯಿತು ಅಂದರೆ, ರಾತ್ರಿ ಬೆಳಗಿನ ಜಾವ ಕಾಲೋನಿ ಬರಬೇಕಿದ್ರೆ ಹಿಂದಿನ ದಿನ ರಾತ್ರಿ ಜಾತ್ರೆ ಇತ್ತು. ಜಾತ್ರೆಯಿಂದ ಬಂದು 1 ಗಂಟೆಗೆ ಮನಗಿದ್ದು, 3:30ಗೆ ಫೋನ್ ಬಂತು, ಗಾಡಿ ನಿಯರ್ ಬಂತು ಅಂತ. ಅಲ್ಲಿಂದ ಬಂದು ಕಾಲೋನಿ ಇಳಿಸಿ ಒಂದು ಕಡೆ. ಆಮೇಲೆ ಬೆಳಗ್ಗೆ 3:30ಯಿಂದ ಕಂಟಿನ್ಯೂ ಕೆಲಸ ಮಾಡಿ ನಾನ್ ಸ್ಟಾಪು. ಮಧ್ಯಾಹ್ನ ½ ಆನ್ ಅವರ್ ಮನಗಿದೆ ಊಟ ಮಾಡಿ. ಅದಾದಮೇಲೆ ನೋಡಿ, ಈ ಕಾಲೋನಿ ಸ್ವಲ್ಪ ವೀಕ್ ಇದೆ, ತೊಂದರೆ ಇಲ್ಲ. ಸರಿ, ಈ ಫ್ರೇಮೆಲ್ಲ ಕ್ರಾಸ್ ಆಗಿದೆ, ನೀಟಾಗಿ ಇಡೋಣ. ಅದಾದಮೇಲೆ 1:30ಗೆ ಮನಗಿದ ಮೇಲೆ ಮತ್ತು ಪೆಂಡಿಂಗ್ ಇರೋ ಸ್ಟ್ಯಾಂಡ್ ಕೂಡ ನನ್ನ ಹತ್ರ ಎಕ್ಸ್ಟ್ರಾ ಇರಲಿಲ್ಲ. ಎಲ್ಲ ರೋಗ ಬಂದಿರೋ ಸೈಟಲ್ಲೇ ಇರೋದ್ರಿಂದ ಮತ್ತು ನಾನು ಅದ್ರ ಸುದ್ದಿಗೆ ಹೋಗಿಲ್ಲ. ಬೇರೆ ಸಪ್ರೇಟ್ ಸ್ಟ್ಯಾಂಡನ್ನೇ ತರಿಸ್ಕೊಂಡಿದ್ದೆ. ಚೀಪ್ ಕ್ವಾಲಿಟಿ ಪ್ರೈಸ್ ಅಷ್ಟೇ. ತುಂಬ ಚೀಪ್ ಪ್ರೈಸಲ್ಲಿ ಇದೆ, ಕ್ವಾಲಿಟಿನೂ ಅಷ್ಟೇ ಇದೆ. ಇದನ್ನ ಜಸ್ಟ್ ರೆಂಟಲ್ ಟೈಪ್ ಥರ ಈಗ ತುಪ್ಪ ತೆಗೆದು ಮತ್ತೆ ವಾಪಸ್ ಕೊಡಬೇಕು ಅವರಿಗೆ. ಸದ್ಯಕ್ಕೆ ಇಸ್ಕೊಂಡೆ. ಫ್ರೆಂಡು ಅಂತ ನನಗೆ ಅವ್ರ ಹತ್ರ ಜಾಸ್ತಿ ಕಾಲ ಇದೆ ಅಂತ ಕೊಟ್ಟಿದ್ದವರು. ಇದರಲ್ಲಿ ತುಪ್ಪ ಬಂದಿದ್ದು ಕೂಡ ಸ್ವಲ್ಪ ಅವರಿಗೆ ಅರ್ಧ ನನಗೆ ಅಂತ ಮಾತಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನನಗೆ ಕಸ್ಟಮರೆಲ್ಲ ಬಿಡೋಕ್ಕಾಗಲ್ಲ ಅಂತ. ತುಪ್ಪ ಆರ್ಡ್ರ್ ಜಾಸ್ತಿ ಇದೆ, ಬಟ್ ಅಷ್ಟು ಸಪ್ಲೈ ಮಾಡೋಕ್ಕಾಗಲ್ಲ ಆಮೇಲೆ ಅಂತ. ಅದಾದಮೇಲೆ ಬೆಳಗಿನ ಮತ್ತೆ ಸ್ಟ್ಯಾಂಡ್ ಹೋಗೋದು ಎಲ್ಲ ಮಾಡಿ ಆಲ್ಮೋಸ್ಟ್ ರಾತ್ರಿ ಮತ್ತೆ 8 ಗಂಟೆಗೆ ಗಾಡಿ ಬಂತು. ಅಲ್ಲಿಂದ ಲೋಡ್ ಮಾಡಿ, ಒಬ್ಬನೇ ಲೋಡ್ ಮಾಡಿ ಅನ್ಲೋಡ್ ಮಾಡಿ ಎರಡು ದಿನ ನಿದ್ರೆ ಬೇರೆ ಇರಲಿಲ್ಲ. ಬೆಳಗಿನ ಜಾವ 5 ಗಂಟೆಗೆ ಒಂದು ಸೈಟಲ್ಲಿ ಇಳಿಸ್ಬೇಕಿತ್ತು, ಅದು ದೂರ ಬೇರೆ ಇತ್ತು. ಇಳಿಸಿ ಬಾಕ್ಸ್ ಹೊತ್ಕೊಂಡು ಹೋಗ್ತಾಯಿದ್ದೀನಿ. ಸಾಕಪ್ಪ ಸಾಕು, ಜೇನು ಕೃಷಿ ಕೆಲಸನೇ ಸಾಕು, ಈ ನಮ್ಮನೆ ಒದ್ದಾಡೋಕ್ಕಾಗಲ್ಲ ಅಂತ ಅನಿಸಿ, ಆದರೂ ಹೆಂಗೋ ಮನಸ್ಸಲ್ಲಿ ಕಾಲೋನಿನಿಟ್ಟೆ. ಆಮೇಲೆ ಇದು ಕೆಲವೊಂದು ಸರಿ ತುಂಬ ಚುಚ್ಚಿದಾಗ 200-300 ಒನ್ ಡೇ ಚುಚ್ಚಿದಾಗ ಕೂಡ ಇದೇ ಥರ ಅನಿಸಿದ್ದಿದೆ. ಸಾಕು, ಯಾವನಿಗೆ ಬೇಕಿದೆಲ್ಲ, ಸುಮ್ಮನೆ ಜಾಬ್ ಮಾಡ್ಕೊಂಡು ಇರ್ಬೋದಿತ್ತಲ್ಲ ಅಂದ್ಕೊಂಡೆ. ಇಲ್ಲ, ಬೇರೆ ಯಾವುದೋ ಜಾಬ್ ಹುಡ್ಕೋಣ, ಯಾವನೇ ಬೇಕು ಅಂತ. ಅದಾದಮೇಲೆ
ಸುಮ್ಮನೆ ಸ್ಟ್ಯಾಂಡ್ ಅಂದರೆ ಈ ಥರ ನೆಲಕ್ಕೆ ಇಟ್ಟಿದ್ದೆ. ಇಲ್ಲಾದರೆ ಕಲ್ಲು ಮೇಲಾರು ಇಟ್ಟಿದ್ದೀನಿ. ಅಲ್ಲಿ ಬರೀ ನೆಲಕ್ಕೆ ಇತ್ತು. ಅದನ್ನ ಇಟ್ಟಾಗ ಅನಿಸಿತ್ತು ಅಂದರೆ ಬೇಗ ಹೋಗಿ ಮಾಡೋಣ ಅಂತ. ಬೆಳಗ್ಗೆ ಮತ್ತೆ 5:45 ಬಂದು ಮನೆಗಿದ್ದೆ. 8:15 ಟಿಫಿನ್ ಮಾಡಿ 9 ಗಂಟೆಗೆ ಮತ್ತೆ ಹೊರಟೆ. ಹೋಗಲಿಕ್ಕೆ ಮನಸ್ಸಿರಲಿಲ್ಲ. ಸಾಕು ಏನಾದರೂ ಆಗಲಿ, ನನಗೆ ಯಾಕೆ ಇದು ಬಿಟ್ಟು ಹೋಗೋಣ, ಆಗಲ್ಲ, ತುಂಬ ಟಯರ್ಡ್ ಆಗಿದೆ ಅಂತ. ಅದಾದಮೇಲೆ ಒಂದು ನಿಮಿಷ, ಅದಾದಮೇಲೆ ಆಯಿತು, ಏನು ಮಾಡೋದು, ತರ್ಸಾಗಿದೆ, ಅಟ್ಲೀಸ್ಟ್ ನೀನು ಮೇಲಾರು ಇಡೋಣ, ಇಲ್ಲ ಸುಮ್ಮನೆ ಲಾಸ್ ಆಗುತ್ತೆ ಅಂದ್ಕೊಂಡು ಇದ್ದೆ. ಒಲ್ಲದ ಮನಸ್ಸಿಂದನೇ ಹೋದೆ. ಅಯ್ಯೋ ಆಗ್ತಾಯಿಲ್ಲ, ತುಂಬ ಎರಡು ದಿನ ನಿದ್ರೆ ಇಲ್ಲ. 48 ಗಂಟೆಯಲ್ಲಿ 1:30, 2, ಒಂದು 5 ಗಂಟೆ ಮನೆಗಿರ್ಬೋದು. 48 ಗಂಟೆ ಗ್ಯಾಪಲ್ಲಿ ಅಷ್ಟೇ. ಹಗಲಿಂದ ರಾತ್ರಿ ತನಕ ಕೆಲಸ ಆಗಿದೆ. ಟಿಫಿನ್ ಆದಮೇಲೆ ಊಟ, ಅಲ್ಲಿ ತನಕ ಬಿಸಿಲಲ್ಲೇ ಕೆಲಸ ಆಗಿತ್ತು. ಸಾಕು ಅಂತ ಅನಿಸಿತ್ತು. ಆಮೇಲೆ ಹೋಗಿ ಓಪನ್ ಮಾಡಿ ಈ ಥರ ಕಾಲನಿ ನೋಡಿದ್ರೆ ಸಾಕು, ಈ ಥರ ಸೂಪರ್ ಫುಲ್ಲಾಗಿರೋದು ಎಷ್ಟು ಖುಷಿ ಆಗುತ್ತೆ ಅಂದರೆ ನನಗಂತೂ. ಈ ಥರ ಫುಲ್ಲು ಇರೋ ಕಾಲನಿ 2-3 ಒಳ್ಳೆ ಸ್ಟ್ರೆಂತ್ ಇರೋ ಕಾಲನಿ ಓಪನ್ ಮಾಡಿದಾಗಲೇ ಸಿಕ್ತು. ಫುಲ್ ಖುಷಿ ಆಗ್ಬಿಡ್ತು ನನಗೆ. ಯಾವಾಗಲೂ ಹಾಗೆ ಅನಿಸುತ್ತೆ, ತುಂಬ ಸತಿ ಸುತ್ತಾಗ ಯಾಕೆ ಈ ಥರ ಬೇಕು ಕೆಲಸ ಅಂತ. ಆದರೆ ಆ ಕಾಲನಿ ನೋಡುತ್ತಾ, ಆ ತುಪ್ಪ ತುಂಬಿದ್ದು ನೋಡಿದ್ರೆ ಏನೋ ಒಂಥರ ಮನಸ್ಸಿಗೆ ಸಂತೋಷ ಸಿಗುತ್ತೆ, ಏನೋ ಒಂಥರ ಆಹ್ಲಾದಕರ ಚೇತರಿಕೆ ಬರುತ್ತೆ. ಇಲ್ಲಿ ನೋಡಿ, ಈ ಥರ ತುಪ್ಪ ತುಂಬಿದ ಮೇಲೆ ಇದು 3 ಡೇಸ್ ಆಯ್ತಾನಪ್ಪ ಇಲ್ಲಿ ಬಂದು, ಅಲ್ಲ 2 ನೈಟ್ ಅಷ್ಟೇ. ಅಷ್ಟರಲ್ಲಿ ಇದು ಮೇ ಬಿ ಮೊದಲೇ ಇತ್ತ ಅಂತ, ಬಟ್ ಇದೆಲ್ಲ ಈಗ ಫಿಲ್ ಮಾಡಿದ್ದು ನೋಡಿ. ಈ ಥರ ನೋಡಿದ ಕೂಡಲೇ ಫುಲ್ ಖುಷಿ. ಆವತ್ತಿಂದ ಏನು ಆ ಸುಸ್ತೆಲ್ಲ ಇತ್ತಲ್ವ, ಅದೆಲ್ಲ ಹೋಯ್ತು. ಒಳ್ಳೆ ಕೆಲಸ ಮಾಡೋ ಮೂಡು ಬಂತು ಆವತ್ತು. ಫುಲ್ಲು ಮತ್ತೆ ಕೆಲಸ ಮಾಡಿದೆ ಇಡೀ ದಿನ. ಬಟ್ ಸ್ವಲ್ಪ ವೀಕಿರೋ ಕಾಲೋನಿ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಈ ಥರ ಚೆನ್ನಾಗಿರೋ ಕಾಲೋನಿ ನೋಡಿದ್ರೆ, ಇವುಗಳು ವರ್ಕ್ ನೋಡಿ, ಈ ಥರ ಸೂಪರೆಲ್ಲ ಫುಲ್ಲಾಗಿರೋದು ಹುಳ ನೋಡಿದ್ರೆ ಸಾಕು ನನಗೆ. ಈ ಥರ ತುಪ್ಪ ತುಂಬಿದೆಲ್ಲ ನೋಡಿಬಿಟ್ರೆ ಇರೋಬರೋ ಸುಸ್ತೆಲ್ಲ ಹೋಗುತ್ತೆ. ಒಳ್ಳೆ ಕೆಲಸ ಮಾಡ್ಬೋಣ ಇವತ್ತು. ಫುಲ್ಲು ಇರೋಬರೋ ವರ್ಕೆಲ್ಲ ಮುಗಿಸ್ಬೋಣ, ತುಪ್ಪಕ್ಕೆ ಸೆಟ್ ಮಾಡ್ಬೋಣ ಅಂತ ಅನಿಸುತ್ತೆ. ಇದೇ ಥರ ನಿಮ್ಗಾಗತ್ತಾ? ನನಗಂತೂ ಈ ಥರ ತುಂಬ ಆಗಿದೆ. ಎಷ್ಟೋ ಸಲ ಚುಚ್ಚಿದಾಗ ಕೂಡ ಸಾಕು ಅಂದಾಗ ಆಮೇಲೆ ಹೋಗಿ ಇಲ್ಲ ಮಾಡ್ಬೋಣ ಅಂದ್ಕೊಂಡು ಮಾಡಿದ್ದು ಇದೆ. ಈಗ ನೋಡಿ ನನಗೆ ಸುಸ್ತಾಗಿದೆ. ಆದರೂ ಕೂಡ ಈ ಥರ ಕಾಲೋನಿಗಳು ನೋಡಿದ್ರೆ ಸಾಕು, ಏನೋ ಒಂಥರ ಹುಮ್ಮಸ್ಸು ಬರುತ್ತೆ. ಕೆಲಸ ಮಾಡೋಣ, ಚುಚ್ಚಿದ್ರು ಓಕೆ. ಈಗ ಚುಚ್ಚಿದ್ರು ಕೂಡ ಏನೋ ಒಂದ್ಸಲ ಒಂದೆರಡು ಹೊಡಿತು ಬಿಡು ಅಂದ್ಕೊಂಡು. ಬಟ್ ಏನೋ ಅಂದರೆ ಆ ಥರ ಆಗತ್ತೆ. ನೋಡಿದ್ರೆ ಏನೋ ಒಂಥರ ಖುಷಿ. ನಿಮಗೂ ಇದೇ ಥರ ಆಗುತ್ತಾ? ನಾನು ಅಂತಲ್ಲ, ನಾನು ಇನ್ನೊಬ್ಬ ಫ್ರೆಂಡನ್ನ ಕೇಳಿದೆ. ಅವನ ಹತ್ರ ಕೇಳಿದೆ, ನನಗೆ ಈ ಥರ ಸುಮಾರು ಸತಿ ಆಗಿದೆ, ನಿನಗಾಗಿದೆಯಾ ಅಂತ. ಅವನು ಅದನ್ನೇ ಅಂದ, ಇಲ್ಲ ಎಷ್ಟು ಸತಿ ಚುಚ್ಚಿದಾಗ ಕೂಡ ಅದೇ ಥರ ಆಗಿತ್ತು. ಆಮೇಲೆ ಕಾಲೋನಿ ಡೆವಲಪ್ ಆಗಿರೋದು, ಒಳ್ಳೆ ಬ್ರೂಡು, ಒಳ್ಳೆ ಸ್ಟ್ರೆಂತ್ ಆಗಿರೋ ಕಾಲೋನಿ ನೋಡಿಬಿಟ್ರೆ ಅದ್ರ ಬಗ್ಗೆ ಏನೋ ಒಂಥರ ಇಂಟ್ರೆಸ್ಟ್ ಬರುತ್ತೆ, ಖುಷಿ ಆಗುತ್ತೆ, ವರ್ಕ್ ಮಾಡೋಕ್ಕೂ ಉತ್ಸಾಹ ಬರುತ್ತೆ ಅಂತ ಹೇಳ್ದೆ. ಜೇನಲ್ಲೇ ಇರ್ಬೋದು. ಆಮೇಲೆ ನನ್ನ ಅಕ್ಕ ಅವತ್ತು ಒಂದು ವೀಡಿಯೋದ ತೋರಿಸಿದ್ನಲ್ಲ, ಅವರು ಕೂಡ ಹೇಳೋದು ಅದೇ ಥರ. ಏನೋ ಜೇನಿನ ಕೆಲಸ ಬೇಜಾರು, ತುಂಬ ಟೈಮ್ ಹಿಡಿಯುತ್ತೆ. ಆದರೂ ಕೆಲಸ ಮಾಡೋದ್ರಲ್ಲಿ ನೋಡ್ಲಿಕ್ಕೆ ಏನೋ ಒಂಥರ ಖುಷಿ, ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ ಅದರಿಂದ ಅಂತ. ನನಗಂತೂ ಆಗಿದೆ. ನಿಮಗಾಗಿದೆ ಈ ಥರ? ಆಗಿದ್ದರೆ ತಿಳಿಸಿ.